ವೆರಿ ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ಏಪ್ರಿಲ್ 3rd. ಸೊ ಇವಾಗ ಟೈಮು 8:20 ಇವಾಗ ನಾನು ಫ್ರೆಶ್ ಅಪ್ ಆಗಿ ಇವಾಗ ಹೊರಡ್ತೇನೆ. ಇವಾಗ ನಾನು ಬಸ್ಸಲ್ಲಿ ಮಂಗಳೂರಿಗೆ ಮೇ ಬಿ ರೀಚ್ ಆಗೋ ಒಂದು 11:30 ಆಗ್ಬೋದಾ ಅಂತ. ಸೊ ನೋಡುವ ಇನ್ನು ಎಷ್ಟು ಗಂಟೆಗೆ ರೀಚ್ ಆಗ್ತದೆ ಏನು ಹೇಗೆ ಅಂತ. ಇವಾಗ ಸ್ಟೂಡೆಂಟ್ಸ್ ಫುಲ್ ರಶ್ ಇರ್ತಾರೆ ಬಸ್ಸಲ್ಲಿ. ಅಂದರೆ ಅದೇ ಹೈಸ್ಕೂಲು ಸ್ಟೂಡೆಂಟ್ಸಲ್ಲಿ ಇರೋದಿಲ್ಲ, ಇವಾಗ ಎಕ್ಸಾಮ್ ಆಯ್ತಷ್ಟೇ ಅಲ್ಲ. ಬಟ್ ಕಾಲೇಜ್ ಸ್ಟೂಡೆಂಟ್ಸಲ್ಲಿ ಇವಾಗ ಸಿಗ್ತಾರೆ. ನೋಡುವ. So because next service will be but so ಇದು ಬಂದು ಓಡೋಮೀಟರ್ 3 ಕಿಲೋಮೀಟರ್ ನಿಮಗೆ 2 ಕಿಲೋಮೀಟರ್ ಸ್ಟಾಪ್ ಆಗಿ ರನ್ನಿಂಗ್ ಬಂದಿರುತ್ತೆ. ಆ್ಯಂಡ್ ಇದು ಬಂದು ಚೈನ್ ಲೂಪ್ ನೋಡ್ಕೊಳ್ತಾ ಇದೆ. ಅದು ಎರಡು ಲಾಕ್ ಸೆಟ್ ಫ್ರೀ ಬರ್ತದೆ. ಸೊ ಲಾಸ್ಟ್ ಟೈಮ್ ತಂದರೆ ಬೈ ಎನಿ ಚಾನ್ಸಿಗೆ ಇದು ಲಾಕ್ ಸೆಟ್ ಯಾವುದೋ ಲಾಕ್ ಸೆಟ್ ಹಾಳಾಯಿತು ನೀವು ಇದನ್ನು ಯೂಸ್ ಮಾಡ್ಬೋದು. 5 seconds ಕೊಟ್ಟು 0 ಆಗುತ್ತೆ. ಇದು ಬಂದು ಇನ್ಸ್ಟೆಂಟ್ ಮೈನಸ್. ಇವಾಗ ನೀವು ಬೈಕ್ ರೈಡ್ ಮಾಡಬೇಕಾದ್ರೆ ಥ್ರಾಟಲ್ ಆ ಥರ ಕೊಡ್ತೀವಿ. ಆ ಥ್ರಾಟಲ್ ಅಕಾರ್ಡಿಂಗ್ ಏನು RPM ರೀಚ್ ಆಗುತ್ತೆ ಆಗೇನು ಮಿನಿಟ್ ಬರುತ್ತೆ ಅಂತ ನನಗೆ ಇಲ್ಲಿ ಕ್ಯಾಲ್ಕುಲೇಟ್ ಆಗಿ ಬರ್ತದೆ. ಯಾವುದೇ ಸಂಪ್ರದಾಯ ಹಾಕಿ ಯಾವುದೇ ಹಾಕಿ ಸಾರಿಗೆ ತಿಂದೆ ಮೊನ್ನೆ ಎಕ್ಸಾಮ್ ತಗೊಂಡೆ ಮನೆ ಇದು ತಗೊಂಡಲ್ಲ ಒಂದು ಈಗ ಟಚ್ ಮಾಡ್ತದೆ ರೇಟ್ ಮಾಡಿ ಪಾರ್ಕ್ ಫಿಲ್ ಮಾಡ್ತದೆ. ಸರಿ ಯಾವ ಇದು ನಂಬರ್ ಬೇಕಾ? ನಂಬರ್ ಗಾಡಿ ನಂಬರ್ ನೋಡಿ. ಈಗ ಬೈಕಿಗೆ ಇದು ಲಿಂಬೆ ಹುಳಿ ಮತ್ತು ಮೆಣಸು ಕಟ್ತಿದ್ದಾರೆ ದೃಷ್ಟಿ ಆಗದಾಗೆ. ಹಾಗೆ ಇವತ್ತೊಂದು ಬೈಕಿಗೆ ಪೂಜೆ ಮಾಡಿಸಿ ಆಮೇಲೆ ಬ್ಯಾಂಗ್ಳೂರಿಗೆ ತಗೊಂಡು ಹೋಗುವ ಅಂತ. ಹಾಗೆ ಬೈಕೆಲ್ಲ ವಾಶ್ ಮಾಡಿ ಈಗ ರೆಡಿ ಮಾಡಿ ಇಟ್ಟಿದ್ದೇನೆ. ದಾಸವಾಳ ಹೂವು ಕಟ್ಟಿದ್ದೇನೆ, ಅಮ್ಮ ಕಟ್ಟಿದ್ದಾರೆ, ನಾನಲ್ಲ. ಹೂವು ಯಾವುದಾದ್ರೇನು, ಸೇವಂತಿ ಆಗಬೇಕು, ಮಲ್ಲಿಗೆ ಆಗಬೇಕು, ಗುಲಾಬಿ ಆಗಬೇಕು ಅಂತೇನಿಲ್ಲ, ಎಲ್ಲ ಒಂದೇ. ಮತ್ತು ಸೇವಂತಿಗೆ ಅದು ಇದು ಎಲ್ಲ ತಂದು ಪ್ರಯೋಜನ ಇಲ್ಲ ಅಂತ. ಇಲ್ಲಿ ಮನೆಯಲ್ಲಿ ಭಯಂಕರ ಬಿಸಿಲು, ಹಾಗಾಗಿ ಅರ್ಧ ಗಂಟೆ ಹೊರಗಡೆ ಇಟ್ಟರೆ ಅದು ಹೂ ಬಾಡಿ ಹೋಗ್ತದೆ. ಹಾಗೀಗೆಲ್ಲ ರೆಡಿ ಆಯಿತು, ಅಪ್ಪಂದು ಪೂಜೆ ಆಯಿತು. ಇನ್ನು ಬೈಕಿಗೊಂದು ಪೂಜೆ ಮಾಡಿ ಮತ್ತೊಂದು ಸಂಜೆ ನಾನು ಬ್ಯಾಂಗ್ಳೂರಿಗೆ ಹೊರಡಬೇಕು. ಬೈಕಿಗೆ ಅಪ್ಪ ವಾಹನ ಪೂಜೆ ಮಾಡ್ತಾ ಇದ್ದಾರೆ. ಹಳೆ ಬೈಕ್ ಕ್ಲೀನ್ ಆಗ್ತಾ ಉಂಟು ನೋಡಿ. ಹಳೆ ಬೈಕ್ ಎಲ್ಲ ಕ್ಲೀನ್ ಆಗ್ತಾ ಉಂಟು. ಹಾಂ ಸರಿ, ಕ್ಲೀನ್ ಮಾಡಕ್ಕೆ ಒಂದಲ್ಲ. ಹಾಂ ಡೈಲಿ ಕ್ಲೀನ್ ಮಾಡಕ್ಕೆ ನೋಡಿ. ಇದೆಲ್ಲ ಇಡ್ತಿದ್ದಾರೆ ಈ ಅಮ್ಮ. ಇದು ನಾನು ಹೋಗೋ ಸ್ಪೀಡಿಗೆ ಇದು ಬ್ಯಾಂಗ್ಳೂರಿಗೆ ರೀಚ್ ಆಗ್ಲಿಕ್ಕೆ ಉಂಟಾ? ಓ, ನನಗೆ ಈಗ ಲೈಟಿಗೆಲ್ಲ ಹಾಕಿದ್ರೆ ನನಗೆ ಹೋಗಬೇಕು, ರೋಡಿಗೆ ಕಾಣೋದಿಲ್ಲ ಇದು. ಇದು ನಾನು ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಹೋಗುವಾಗ ಮುಂದೆ ಹೋಗುವಾಗ ಇದು ಆಗ್ತದ ಅಂತ ಹೂವೆಲ್ಲ. ಇಡ್ಲಿ ಇಡ್ಲಿ ಹೋಗ್ಲಿ. ಇದೆಂಥದ್ದು ಇಲ್ಲಿ ಸೂಜಿ ಎಲ್ಲ
ನೋಡು ಗಾಳಿ ಭಯಂಕರ. ಅದರ ಇಲ್ಲಿ ಮಡಿಗೆ ಮೇಲೆ ಕೀ ಇಪ್ಪಲ್ಲಿ ಕೀ ಮಾಡುವ ಅಲ್ಲಿ ಮಡಿಗೆ ಮೇಲೆ ಮೇಲೆ ಅಷ್ಟೇ. ಇಲ್ಲಿ ಆಗಲ್ಲಿಂಗೆ ಹೊಡೆಯೋದಾ ಹಿಂದಣ ದೊಡ್ಡ ಗಲ್ಲಿಂಗೆ ಇಲ್ಲಿದ್ದಲ್ಲ ಕಲ್ಲು ಸಿಮೆಂಟಿಗೆ ಮಾಡ್ತಾರೆ ಸಿಮೆಂಟ್ ಬಿಚ್ಚು ಮತ್ತೆ ನಿಂಬೆ ಹಾಂ ಕೀ ಸ್ಟಾರ್ಟ್ ಮಾಡಿ ಕೀ ನಿಂದಗೊಳ್ಳಿ. ಅಲ್ಲಿ ಮೇಲೆ ಕೆಂಪು ಬಟನ್ ಇದ್ದಲ್ಲ ಅದರ ಮೇಲೆ ಮಾಡಿ, ಅಲ್ಲ ಕೆಳ ಮಾಡಿ, ಅಲ್ಲಲ್ಲ ಮೇಘನ ಹತ್ರ ಕೆಳ ಮಾಡಿ. ಲಾ ಕೆಳನ ಬಟನ್ ಸ್ಟಾರ್ಟ್ ಮಾಡಿ, ಕ್ಲಚ್ ಹಿಡ್ದಾ ಮತ್ತೆ ಫಸ್ಟ್ ಗೇರಿಂಗ್ ಹಾಕಿ ಕೆಳಗೆ, ಅದರ ಫಸ್ಟ್ ಗೇರಿಂಗ್ ಆಯ್ತಾ ಚೂರು ಮುಂದೆ ತಗೊಂಡೋಗಿ. ಆಯ್ತು 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 ಕರೆಕ್ಟ್ ಆಯ್ತು. ನ್ಯೂಟ್ರಲ್ ಬಿದ್ದಿಲ್ಲ, ಮತ್ತೆ ಇನ್ನೊಂದು ಕೆಳ ಮಾಡಿ ಚೂರು, ಒಂದು ಗೇರ್ ಕೆಳ ಮಾಡಿ, ಒಂದು ಬಿದ್ದತಾ ಏನು ಬಂತ, ಇನ್ನೊಂದು ಮೇಲೆ ಮಾಡಿ ಕೆಳಂದ ಚೂರು ಮೆಲ್ಲಂಗೆ. ನ್ಯೂಟ್ರಲ್ ಇರುತ್ತಲ್ಲ